ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ರಾಜಾದಿರಾಜನು, ಪರಲೋಕದರಸನು, ಶಾಂತಿದಾಯಕನಾದಂಥ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಪ್ರತಿದಿನ ಕರ್ತನ ಕೃಪೆಯುಳ್ಳ ವಾಕ್ಯವನ್ನು ಕೇಳಿ ಬಲ ಹೊಂದಿ ಆತ್ಮಿಕವಾಗಿಯೂ ಲೌಕಿಕವಾಗಿಯೂ ದೇವರಲ್ಲಿ ಸ್ಥಿರಪಡಬೇಕೆಂದು ಬಂದಿದ್ದೀರಾ. ನಿಮ್ಮನ್ನು ಈ ದಿನ ಆಶೀರ್ವದಿಸಲಿ. ಎಲ್ಲ ಪರಲೋಕದ ಸುವರಗಳು, ಶಾರೀರಿಕವಾದಂಥ ಆರೋಗ್ಯ, ಮನಸ್ಸಿಗೆ ಬೇಕಾದ ನೆಮ್ಮದಿ, ಕುಟುಂಬದಲ್ಲಿ ಬೇಕಾದ ಉನ್ನತಿ, ಮಕ್ಕಳ ಭವಿಷ್ಯ ಎಲ್ಲವನ್ನು ಅನುಗ್ರಹಿಸಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ನೀವೆಲ್ಲರೂ ತೋರಿಸುತ್ತಿರುವ ಪ್ರೀತಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ. ದೇವಜನವೇ, ಯಾರನ್ನಾದರೂ ಕೆಲಸದಿಂದ ತೆಗೆದುಹಾಕುತ್ತೇವೆ, ಲೇ ಆಫ್ ಮಾಡುತ್ತೇವೆ, ನಿಮಗೆ ಇನ್ನು ಜಾಬ್ ಇಲ್ಲ ಅಂತ ಹೇಳಿದರೆ, ಇದುವರೆಗೂ ತನ್ನ ಕುಟುಂಬ, ತನ್ನ ಮೇಲೆ ಆಶ್ರಯಿತರಾದವರು ಎಲ್ಲರೂ ನೆನಪಿಗೆ ಬಂದುಬಿಡುತ್ತಾರೆ. ಈಗ ನಾನು ಹೇಗೆ ಮನೆಯ ಬಾಡಿಗೆ ಕಟ್ಟಲಿ, ನನ್ನ ಮಕ್ಕಳ ಫೀಸ್ ಸ್ಕೂಲ್ ಹೇಗೆ ಕಟ್ಟಲಿ, ಅವರನ್ನು ಹೇಗೆ ಪೋಷಿಸಲಿ, ಮನೆಯನ್ನು ಹೇಗೆ ನಿಭಾಯಿಸಲಿ ಎಂಬ ಅನೇಕ ಒತ್ತಡಗಳು ಬಂದುಬಿಡುತ್ತದೆ. ಕಿತ್ತು ಹಾಕುತ್ತಾರೆ ಕೆಲಸದಿಂದ. ಯಾವುದಾದರೂ ಒಂದು ನಮಗೆ ಸಿಗಬೇಕಾದಂಥ ಆಶೀರ್ವಾದವನ್ನು ನಮಗೆ ಸಿಗದ ಹಾಗೆ ಮಾಡಿದರೆ ನಮಗೆ ಬಹಳ ವೇದನೆಯು ಸಂಕಟವು ಉಂಟಾಗುತ್ತದೆ. ನಮಗೆಂದು ಬೇಕಾಗಿದ್ದು ಸಿಗಬೇಕಾಗಿದ್ದು ಇಲ್ಲ ಎಂದು ಹೇಳಲ್ಪಡುವಾಗ ಬಹಳ ನೋವಾಗುತ್ತದೆ. ದೇವಜನವೇ, ಇಹಲೋಕದಲ್ಲಿ ಮನುಷ್ಯರು ನೆಡಲ್ಪಟ್ಟಂಥ ಮರ ಗಿಡಗಳು, ಕೊಂಬೆಗಳು ಅವು ಒಂದು ವೇಳೆ ಗಾಳಿ ಮಳೆಯಿಂದ, ಬಿರುಗಾಳಿಯಿಂದ, ಪ್ರವಾಹದಿಂದ ಕಿತ್ತು ಹಾಕಲ್ಪಡಬಹುದು. ಮನುಷ್ಯರು ಕೆಲವು ಕಾರ್ಯಗಳು ಕಿತ್ತು ಹಾಕಬಹುದು. ಆದರೆ ದೇವರು ನೇಮಿಸಿದ್ದನ್ನು, ದೇವರು ನೆಟ್ಟದ್ದನ್ನು ಯಾರೂ ಕಿತ್ತು ಹಾಕಲಿಕ್ಕೆ ಸಾಧ್ಯವಿಲ್ಲ. ನಿಮಗಾಗಿ ದೇವರೊಂದು ಬಾಗಿಲನ್ನು ತೆರೆದುಕೊಟ್ಟಿರುವುದಾದರೆ, ನಿಮಗಾಗಿ ದೇವರೊಂದು ಆಶೀರ್ವಾದವನ್ನು ನೆಟ್ಟಿರುವುದಾದರೆ ಅದನ್ನು ಯಾರೂ ಕಿತ್ತು ಹಾಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇವರ ವಾಕ್ಯಗಳು ಏನೆಲ್ಲ ಹೇಳುತ್ತದೋ ಕೊನೆಯವರೆಗೂ ಸಂದೇಶವನ್ನು ಕೇಳಿಸಿಕೊಳ್ಳಿ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಆಮೋಸನ ಗ್ರಂಥ 9ನೇ ಅಧ್ಯಾಯ 15ನೇ ವಾಕ್ಯ. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು, ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರೂ ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಆಮೇನ್. ದೇವಜನವೇ, ಈ ವಾಕ್ಯದಲ್ಲಿ ಕಲಿಯಲಿಕ್ಕೆ ಅನೇಕ ವಿಚಾರಗಳು ಇದ್ದಾವೆ. ಬೈಬಲ್ ಒಂದು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕಾಗದೇ ಇರುವಂಥ ನಿಧಿ ಇದ್ದ ಹಾಗೆ, ಬಚ್ಚಿಡಲ್ಪಟ್ಟ ಮನ್ನದ ಹಾಗೆ. ಯಾರೆಲ್ಲ ಪ್ರತಿನಿತ್ಯ ವಿಷಯಗಳನ್ನು ಕೇಳುತ್ತಾ ಆಳವಾಗಿ ಬೆಳೆಯುತ್ತಾ ಇರುತ್ತಾರೋ ಅವರ ಜೀವಿತದಲ್ಲಿ ಒಂದೊಂದು ದಿನವೂ ಹೊಸತನವನ್ನು, ಹೊಸ ಹೊಸ ಆಲೋಚನೆಗಳನ್ನು, ಹೊಸದಾದಂಥ ಕಾರ್ಯಗಳನ್ನು ದೇವರಾತ್ಮನು ತಿಳಿಯಪಡಿಸುತ್ತಾ ಇರುತ್ತಾನೆ. ದೇವಜನವೇ, ಈ ವಾಕ್ಯದಲ್ಲಿ ಸರಿಯಾಗಿ ನಾವು ಗಮನಿಸುವುದಾದರೆ ನೆಡುವುದು, ಕೀಳುವುದು ಎಂಬ 2 ಪದಗಳು ಇರಬೇಕು. ಕನ್ನಡದಲ್ಲಿ, ನಮ್ಮ ಕನ್ನಡ ಭಾಷೆಯಲ್ಲಿ ನೆಡುವುದು ಅನ್ನುವಂಥ ಪದ ಇಲ್ಲ, ನೆಲೆಗೊಳಿಸುವುದು ಅನ್ನುವಂಥ ಪದ ಇದೆ. ಆದರೆ 2ನೆಯ ಭಾಗದಲ್ಲಿ ಇನ್ನು ಮುಂದೆ ಯಾರೂ ಅವರನ್ನು ಕಿತ್ತು ಹಾಕರು ಅಂತ ಹೇಳುತ್ತಾ ಇದೆ. ಇಂಗ್ಲೀಷಲ್ಲಿ ನೀವು ವಾಕ್ಯವನ್ನು ಓದುವುದಾದರೆ ಐ ವಿಲ್ ಪ್ಲ್ಯಾಂಟ್ ದೆಮ್ ಆನ್ ದೇರ್ ಲ್ಯಾಂಡ್ ಅಂತ ಹೇಳುತ್ತದೆ. ಪ್ಲ್ಯಾಂಟ್ ದೆಮ್ ಅಂದರೆ ಅವರನ್ನು ನಾನು ಅಲ್ಲಿ ನೆಡುವೆನು. ಈಗ ರೈತರು ಒಂದು ಬೀಜವನ್ನು ಬಿತ್ತುತ್ತಾರೆ, ಗಿಡವನ್ನು ನೆಡುತ್ತಾರೆ. ಅಂದರೆ ನೆಡುವುದು ಎಂದರೆ ಜೀವ ಕೊಡುವುದು, ಕೀಳುವುದು ಅಂದರೆ ಜೀವ ತೆಗೆಯುವುದು. ಲೋಕದಲ್ಲಿರುವ ಜನರು ನಮ್ಮ ಆಶೀರ್ವಾದಗಳನ್ನು ಕೀಳಬೇಕೆಂದು, ನಮ್ಮನ್ನು ಒಂದು ಸ್ಥಾನದಿಂದ ಕೆಳಕ್ಕೆ ದಬ್ಬಬೇಕೆಂದು, ನಮ್ಮನ್ನು ನಮ್ಮ ಸ್ಥಳದಿಂದ ಓಡಿಸಬೇಕೆಂದು, ನಮಗೆ ಸಿಗಬೇಕಾದ ಆಶೀರ್ವಾದಗಳನ್ನು ನಮಗೆ ಸಿಗದ ಹಾಗೆ ಮಾಡಬೇಕೆಂದು ಪ್ರಯತ್ನಿಸಿ ನಮ್ಮನ್ನು ಕಿತ್ತು ಹಾಕಲಿಕ್ಕೆ ನೋಡುತ್ತಾರೆ.
ಕೆಲವು ಮನೆಗಳಲ್ಲಿರುವಂಥ ಸಹೋದರಿಯರನ್ನು ಅವರ ಅತ್ತೆಯರು ಇಲ್ಲವೇ ಅವರ ನಾದನಿಯರು ಇಲ್ಲವೇ ಅವರ ಜೊತೆಯಲ್ಲಿರುವಂಥ ವ್ಯಕ್ತಿಗಳು ಆ ಸ್ಥಾನದಿಂದ ತೆಗೆದು ಬಿಡಬೇಕೆಂದು, ಹೆಂಡತಿಯ ಸ್ಥಾನದಿಂದ, ಸಹೋದರಿಯ ಸ್ಥಾನದಿಂದ, ಆಸ್ತಿಪಾಸ್ತಿಗಳ ವಿಚಾರದಲ್ಲಿ ಅವರು ಅಡ್ಡಿಯಾಗಿದ್ದಾರೆಂದು ತಿಳಿದು ಅವರನ್ನು ಆ ಸ್ಥಾನದಿಂದ ಕಿತ್ತು ಹಾಕಬೇಕೆಂದು, ಹೇಗಾದರೂ ತೊಲಗಿಸಬೇಕೆಂದು ಪ್ರಯತ್ನಿಸುತ್ತಾರೆ. ಇದು ಅನೇಕ ಘಟನೆಗಳು ನ್ಯೂಸ್ ಪೇಪರ್ಗಳಲ್ಲಿ ಬರುತ್ತಾ ಇದೆ. ನಾವು ನೋಡುತ್ತೇವೆ, ಹೆಂಡತಿಯೇ ಗಂಡನನ್ನು ಉರುಳು ಹಾಕಿ ಕೊಂದುಬಿಟ್ಟು ಮಕ್ಕಳಿಗೆ ಆಸ್ತಿ ಬರಬೇಕಂತ ಗಂಡನನ್ನು ತೊಲಗಿಸುವುದನ್ನು ನೋಡುತ್ತಾ ಇದ್ದೇವೆ. ಕೆಲವು ಸಾರಿ ಸಹೋದರರು ಸಹೋದರನನ್ನು ತೊಲಗಿಸುವುದು, ಕಾಯಿನನ್ನು ಏಬೇಲನನ್ನು ಕೊಂದುಬಿಟ್ಟು ಅವನು ನನಗೆ ಅಡ್ಡಿಯಾಗಿದ್ದಾನೆಂದು ಅವನನ್ನು ತೆಗೆದು ಹಾಕಲಿಕ್ಕೆ ಪ್ರಯತ್ನಿಸಿದನು. ಆದರೆ ಏಬೇಲನ ರಕ್ತವು ದೇವರಿಗೆ ಮೊರೆಯಿಟ್ಟಿತು, ದೇವರದನ್ನು ಕೇಳಿಸಿಕೊಂಡನು. ನನ್ನ ಪ್ರಿಯ ದೇವಜನರೇ, ಇಂಗ್ಲೀಷಲ್ಲಿ ಹೇಳ್ತದೆ ಐ ವಿಲ್ ಪ್ಲ್ಯಾಂಟ್ ದೆಮ್ ಅಂತ ಹೇಳುತ್ತದೆ. ನಾನು ಅವರನ್ನು ನೆಡುವೆನು, ಇಲ್ಲವೇ ಕನ್ನಡದಲ್ಲಿ ಅವರ ಸ್ವದೇಶದಲ್ಲಿ ಅವರನ್ನು ನೆಲೆಗೊಳಿಸುವೆನು. ಕೆಲವು ಸಾರಿ ನಮ್ಮದೇ ಸ್ವಂತ ಜಾಗ, ನಮ್ಮದೇ ಹಣ, ನಮ್ಮದೇ ಟ್ಯಾಲೆಂಟು, ನಾವೇ ಮಾಡಿದ ಕಷ್ಟಾರ್ಜಿತವಾದ ಕಾರ್ಯಗಳು, ಆದರೆ ಇನ್ನೊಬ್ಬರು ಅದರಲ್ಲಿ ಕೂತ್ಕೊಳ್ಳೋಕ್ಕೆ ನೋಡುತ್ತಾರೆ, ಅನೇಕರು ಅದನ್ನು ಪಡೆದುಕೊಳ್ಳಲಿಕ್ಕೆ ನೋಡುತ್ತಾರೆ. ನಾವು ರಾತ್ರಿ ಹಗಲು ಕಷ್ಟಪಟ್ಟಿದ್ದು ಬೇರೆ ಯಾರೋ ವಾಸ ಮಾಡುವಂಥದ್ದು ಆಗಿಬಿಡುತ್ತದೆ. ಕೆಲವು ಸಾರಿ ಇರುವೆಗಳು ಒಂದು ಚೆನ್ನಾಗಿ ಮನೆಯನ್ನು ಕಟ್ಟಿಕೊಳ್ಳುತ್ತವೆ, ಆದರೆ ಅಲ್ಲಿ ಬಂದು ಇಲಿಗಳು ಇಲ್ಲವೇ ಹೆಗ್ಗಣಗಳು ಬಂದು ಇಲ್ಲವೇ ಸರ್ಪಗಳು ಬಂದು ವಾಸ ಮಾಡಿಕೊಂಡು ಅವುಗಳನ್ನು ಅಲ್ಲಿಂದ ಓಡಿಸುವಂಥವುಗಳನ್ನು ಮಾಡುತ್ತವೆ. ಈಗ ಅನೇಕರು ಅನ್ಯರು ಕೂಡ ದೇವರ ಮಕ್ಕಳನ್ನು ಅದೇ ರೀತಿಯಲ್ಲಿ ಅವರ ಸ್ಥಳದಿಂದ ಓಡಿಸಬೇಕೆಂದು, ಅವರನ್ನು ಕಿತ್ತು ಹಾಕಬೇಕೆಂದು ಪ್ರಯತ್ನಿಸಿದರು. ಇಹಲೋಕದಲ್ಲಿ ನಾವು ಸಂಪಾದನೆ ಮಾಡಿದ್ದು ಇಲ್ಲವೇ ಬೇರೆ ಏನಾದರೂ ಮಾಡಿದ್ದು ಕಿತ್ತು ಹಾಕಬಹುದೇನೋ, ದೇವರು ಕೊಟ್ಟಿದ್ದನ್ನು ಕಿತ್ತು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ದೇವರು ತನ್ನ ಭಕ್ತರಿಗೊಂದು ಮಾತು ಹೇಳ್ತಾ ಇದ್ದಾರೆ, ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು, ಇಲ್ಲವೇ ಅವರನ್ನು ಸ್ವದೇಶದಲ್ಲಿ ನೆಡುವೆನು ಅಂತ ಹೇಳುತ್ತಾ ಇದೆ. ದೇವರು ನೆಟ್ಟಿದ್ದನ್ನು ಯಾರು ಕೀಳಲಿಕ್ಕೆ ಸಾಧ್ಯ? ಒಂದನೇ ವಿಷಯ. ಎರಡನೇದಾಗಿ, ನಾನು ಅವರಿಗೆ ದಯಪಾಲಿಸಿದ ಸೀಮೆಯೊಳಗೆ ಅವರನ್ನು ನಾನು ಏನು ಮಾಡುತ್ತೇನೆ, ನೆಡುವುದರಿಂದ ಯಾರು ಅವರನ್ನು ಕಿತ್ತು ಹಾಕರು, ಇದು ನನ್ನ ಮಾತು ಅಂತ ಹೇಳುತ್ತಾ ಇದೆ. ದೇವಜನವೇ, ಕಂಪನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಆಫೀಸುಗಳಲ್ಲಿ ತೆಗೆದು ಹಾಕುವುದನ್ನು ಈ ಕಾಲದಲ್ಲಿ ಸಾಮಾನ್ಯವಾಗಿ ನೋಡುತ್ತಾ ಇದ್ದೇವೆ. ಅವರ ಹಿನ್ನೆಲೆ ಏನು, ಅವರ ಕಷ್ಟ ಏನು, ಅವರ ಅಗತ್ಯತೆ ಏನು, ಯಾವುದೂ ನೋಡಲ್ಲ. ನಮಗೀಗ ರೋಬೋಟ್ ಬಂದಿದೆ, ನಮಗೀಗ AI ಬಂದಿದೆ, ನಮಗೀಗ ಮಿಷಿನ್ಗಳು ಬಂದಿದ್ದಾವೆ, ನಮಗೀಗ ನೀವು ಅಗತ್ಯ ಇಲ್ಲ ಅಂತ ಇಮ್ಮಿಡಿಯೇಟಾಗಿ ಮ್ಯಾನ್ ಪವರನ್ನು, ಅಂದರೆ ಕೆಲಸ ಮಾಡುವ ಮನುಷ್ಯರನ್ನು ಕಿತ್ತು ಬಿಡುತ್ತಾರೆ. ಮೊದಲ ಹಾಗೆ ತೋಟಗಳಿಗೆ ಜನರು ಬೇಕಾಗಿಲ್ಲ, ಮೊದಲ ಹಾಗೆ ಫ್ಯಾಕ್ಟ್ರಿಗಳಿಗೆ ಜನರು ಬೇಕಾಗಿಲ್ಲ. ಈಗ ಮಿಷಿನ್ಗಳು, ತಂತ್ರಜ್ಞಾನಗಳು ಅದು ಸಾಕಾಗಿದೆ ಅಂತ ಅನಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅನೇಕ ಯವನಸ್ಥರು ಜಾಬ್ಸ್ಗಾಗಿ ಕಾಯ್ತಾ ಇದ್ದಾರೆ. ಕೆಲವರು ಜಾಬ್ ಹೋಗುತ್ತೇನೋ ಅಂತ ಭಯ ಆಗಿರ್ತದೆ. ಕೆಲವರಿಗೆ ರಜಾ ಕೊಟ್ಟು ಮನೆಗೋಗಿದ್ದೀರಾ, ಆಯಿತು ಸಂತೋಷವಾಗಿರ್ತಾರೆ, ಮತ್ತೆ ಬರಬೇಡಿ ಜಾಬ್ ಇಲ್ಲ ಅಂತ ಹೇಳಿದರೆ ಎಷ್ಟು ನೋವಾಗುತ್ತಲ್ವಾ? ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವು ನಮಗೆ ಇವತ್ತು ಹೇಳುತ್ತಾ ಇರುವುದು, ದೇವರು ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂತೆ ಮಾಡುವನು. ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ನೀವು ನೋಡುವಿರಿ ಅಂತ ತನ್ನ ಭಕ್ತರಿಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ಆದಾಯ, ಮಿಕ್ಕಿದ ಸ್ಥಳಗಳಲ್ಲೆಲ್ಲ ಖರ್ಚು ವೆಚ್ಚಗಳು. ಹೌದು, ದುಡಿಯೋದು ಒಬ್ಬರು, ತಿನ್ನುವುದು 4 ಜನ. ಆದುದರಿಂದ ಅದು ಸರಿಯಾಗದೆ ಅದು ನಷ್ಟವಾಗುತ್ತಾ, ನೋವಾಗುತ್ತಾ, ಕುಟುಂಬದಲ್ಲಿ ಅಪಾರ್ಥಗಳು, ಅನಾಹುತಗಳು, ಸಂಬಂಧದಲ್ಲಿ ಕೊರತೆಗಳು, ಬಿರುಕುಗಳು ಉಂಟಾಗುತ್ತಾ ಇವೆ. ಇವತ್ತು ನೀವು ನಾನು ಪ್ರಾರ್ಥಿಸಬೇಕು, ದೇವರೇ, ನನ್ನ ಮನೆಯಲ್ಲಿ ನೀನು ಆಶೀರ್ವಾದದ ಹೊಳೆಗಳನ್ನು ಹರಿಸಬೇಕು, ಮೂಲಗಳನ್ನು ನೀನು ತೆಗೆಯಬೇಕು. ನೋಡಿ, ಒಂದು ಬೋರ್ವೆಲನ್ನು ಹಾಕುವಾಗ, ನಾನೊಬ್ಬ ರೈತನಾಗಿದ್ದರಿಂದ ನಾನು ನಿಮಗೆ ಹೇಳುತ್ತಾನೆ, ಒಂದು ಬೋರ್ವೆಲನ್ನು ನಾವು ಕೊರೆಯಿಸುವಾಗ
ಒಂದೇ ಒಂದು ಗ್ಯಾಪ್ ಅಂತ ಹೇಳುತ್ತಾರೆ. ಒಂದು ಗ್ಯಾಪಲ್ಲಿ ನೀರು ಬಂದರೆ ಆ ಬೋರ್ವೆಲ್ಲು ಯಾವತ್ತೂ ಸ್ಥಿರವಾಗಿರುವುದಿಲ್ಲ. ಆದರೆ ಇನ್ನೂ ಸ್ವಲ್ಪ ಆಳಕ್ಕೆ ಇಳಿಸುತ್ತಾರೆ, ಇನ್ನೊಂದು ಗ್ಯಾಪ್ ಇಲ್ಲವೇ ತೊರೆ, ನೀರಿನ ತೊರೆಗಳಿರ್ತದಲ್ವ, ಒಂದು 2-3 ಸಿಕ್ತು ಅಂತ ಹೇಳಿದ್ರೆ ಒಂದರಲ್ಲಿ ಒಣಗಿ ಹೋದರೂ ಇನ್ನೊಂದರಲ್ಲಿ ಬರುತ್ತದೆ ಅಂತ ಧೈರ್ಯ ಇರುತ್ತದೆ. 4-5 ತೊರೆಗಳು ಸಿಕ್ಕಿದವು ಅಂದರೆ ದೇವರಿಗೆ ಸ್ತೋತ್ರ. ಯಾಕೆಂದರೆ ಒಂದು ಮುಚ್ಚಲ್ಪಟ್ಟರೂ ಇನ್ನು ಉಳಿದವುಗಳಿರುತ್ತವೆ ಎಂದು ಅಂದುಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಎಲ್ಲೋ ಒಂದು ಆಶೀರ್ವಾದ ಇದೆ, ಉಳಿದವುಗಳೆಲ್ಲ ನಷ್ಟವಾಗುತ್ತಾ ಇದೆ. ಎಲ್ಲಿ ನೀರು ಹೋಗ್ತಾ ಇದೆಯೋ ಗೊತ್ತಿಲ್ಲ, ಎಲ್ಲಿ ದುಡ್ಡು ಕಳೆದು ಹೋಗ್ತಾ ಇದೆಯೋ ಗೊತ್ತಿಲ್ಲ, ಮೇಲಕ್ಕಂತೂ ಬರ್ತಾ ಇಲ್ಲ, ಅಲ್ಲೇ ಎಲ್ಲೋ ಒಳಕ್ಕೆ ಹೊರಟು ಹೋಗ್ತಾ ಇದ್ದಾವೆ. ಹಾಗಾದರೆ ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು, ಆಶೀರ್ವಾದ ಅನ್ನುವಂಥದ್ದು ಎಲ್ಲೋ ತೊರೆಗಳ ಮೂಲಕವಾಗಿ ಹೊರಟು ಹೋಗುತ್ತಿದ್ದರೆ ಇವತ್ತು ನಾವು ಪ್ರಾರ್ಥಿಸೋಣ. ದೇವರೇ, ಎಲ್ಲ ವಿಷಯಗಳಲ್ಲಿ ನೀವು ನಮ್ಮನ್ನು ಅಭಿವೃದ್ಧಿಪಡಿಸುತ್ತೀರಿ ಅಂತ ಹೇಳಿದ್ದೀರಲ್ವ. ಸಾಲ ತೀರಬೇಕು, ಅನಾರೋಗ್ಯ ಹೋಗಬೇಕು, ಆಶೀರ್ವಾದ ಬರಬೇಕು, ಜಾಬ್ಸ್ ಬರಬೇಕು, ಮಕ್ಕಳಿಗೆ ಒಳ್ಳೆಯ ಸಂಬಂಧ ಬರಬೇಕು, ನಮ್ಮ ವಿರೋಧವಾಗಿ ಕಲ್ಪಿಸಲ್ಪಟ್ಟಂಥ ಎಲ್ಲ ದುಷ್ಕೃತ್ಯಗಳು ಲಯವಾಗಬೇಕು ಅಂತ ನಾವು ದೇವರಲ್ಲಿ ಕೇಳಿಕೊಳ್ಳುವವರು ಆಗಿರಬೇಕು. ಇಲ್ಲಿ ನಾವು ಈ ವಾಕ್ಯವನ್ನು ಓದಿಕೊಂಡು, ದೇವರು ನೆಟ್ಟರೆ ಯಾರು ಕೀಳಲಿಕ್ಕೆ ಸಾಧ್ಯ ಇಲ್ಲ, ದೇವರು ನೆಟ್ಟಿದ್ದನ್ನು ಯಾರು ಕಿತ್ತು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತದೆ. ಯೆರೆಮೀಯನ ಗ್ರಂಥದಲ್ಲಿಯೇ 24:6 ನೀವು ಓದಿದರೆ, ಅವರನ್ನು ಕಟಾಕ್ಷಿಸಿ ಈ ದೇಶಕ್ಕೆ ತಿರುಗಿ ಬರಮಾಡುವೆನೋ, ಅವರನ್ನು ಕಟ್ಟುವೆನೋ, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ ಅಂತ ಹೇಳುತ್ತಾ ಇದ್ದಾನೆ. ಹಾಗಾದರೆ ಈಗಾಗಲೇ ಒಂದು ವೇಳೆ ಇವರು ತಪ್ಪು ಮಾಡಿದ್ದರಿಂದ ಅವರು ಚದುರಿಸಲ್ಪಟ್ಟರು. ಆದರೆ ದೇವರು ಈಗ ಹೇಳ್ತಾ ಇದ್ದಾನೆ, ಅವರನ್ನು ಕಟಾಕ್ಷಿಸಿ. ಅದರರ್ಥ ನಾವು ತಪ್ಪುಗಳನ್ನು ಸಾಧಾರಣವಾಗಿ ಮಾಡುತ್ತೇವೆ, ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತೇವೆ. ಮಾತಿನಿಂದ, ನೋಟದಿಂದ, ಕಿವಿಯಿಂದ, ಮನಸ್ಸಿನಿಂದ, ಹೃದಯದಿಂದ ನಾವು ಅನೇಕ ತಪ್ಪುಗಳನ್ನು ಮಾಡುತ್ತಾ ಇರುತ್ತೇವೆ. ಹಾಗಾದರೆ ದೇವರೇ, ನನ್ನನ್ನು ಕಟಾಕ್ಷಿಸಪ್ಪ, ನನ್ನ ಕುಟುಂಬವನ್ನು ಸ್ಥಿರಪಡಿಸಯ್ಯ ಎಂದು ನೀವು ನಾನು ಕೇಳುವುದಾದರೆ, ದೇವರು ತನ್ನ ಜನರಿಗೆ ಹೇಳಿದ ಹಾಗೆ ಈ ದೇಶಕ್ಕೆ ತಿರುಗಿ ಬರಮಾಡ್ತೇನೆ. ಅಂದರೆ ಯಾವುದನ್ನು ನಾವು ಕಳೆದುಕೊಂಡಿದ್ದೆವೋ, ಯಾವುದು ನಮ್ಮಿಂದ ಬಿಟ್ಟು ಹೋಗಿತ್ತೋ, ಮತ್ತೆ ಅದು ತಿರುಗಿ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಮಾತ್ರವಲ್ಲ, ಅವರನ್ನು ನಾನು ಕಟ್ಟುವೆನು, ಕೆಡುವುದಿಲ್ಲ. ನೋಡಿ, ನಾವು ಒಂದು ಮನೆಯನ್ನು ಕಟ್ಟುತ್ತೇವೆ, ಇಮಿಡಿಯೇಟಾಗಿ ಕೆಡುವುದಿಲ್ಲ. ಅದೇ ರೀತಿಯಲ್ಲಿ ನೆಡುವೆನು, ಕೀಳುವುದಿಲ್ಲ ಅಂತ ಹೇಳುತ್ತಾ ಇದ್ದಾನೆ. ದೇವರು ಮಾತು ಕೊಡುವಾತನು, ಆತನು ನಮ್ಮನ್ನು ಅನುಗ್ರಹಿಸುವಾತನು. ಈ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಯಾವಾಗಲೂ ನೆಡುವುದಕ್ಕೂ, ದೇವರು ನಮ್ಮನ್ನು ಇಲ್ಲಿ ಹೇಳಿದ ಹಾಗೆ ನಾನು ನಿಮ್ಮನ್ನು ಕಟ್ಟುವೆನು, ನಾನು ನಿಮ್ಮನ್ನು ನೆಡುವೆನು ಅಂತ ಹೇಳುತ್ತಾ ಇದೆ. ಕೀಳುವುದು ಕರ್ತನ ಕೆಲಸ ಅಲ್ಲ, ಅದು ನಮ್ಮ ದುರ್ಬುದ್ಧಿ, ನಮ್ಮ ದುಷ್ಟತನ, ನಮ್ಮ ಅವಿಧೇಯತೆ, ನಮ್ಮ ಗುಣಗುಟ್ಟುವಿಕೆ, ನಾವು ದೇವರ ಮಾತನ್ನು ಅನುಸರಿಸದೆ ಇರುವಿಕೆ. ಇದು ಮಾತ್ರವೇ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳದೆ ಇರುವುದಕ್ಕೆ ಕಾರಣವಾಗಿರುತ್ತದೆ. ಇಲ್ಲಿ ದೇವರ ವಾಕ್ಯ ಮತ್ತು ಯೆರೆಮೀಯನ ಗ್ರಂಥದಲ್ಲಿ 42ನೇ ಅಧ್ಯಾಯದ 10-11 ವಚನದಲ್ಲಿ, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನೋ, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆ. ನೀವು ಹೆದರಿರುವ ಬಾಬೇಲಿನ ಅರಸನಿಗೆ ಹೆದರಬೇಡಿರಿ, ಅವನಿಗೆ ಅಂಜದಿರಿ. ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ, ಇದು ಯೆಹೋವನಾದ ನನ್ನ ನುಡಿ. ದೇವರು ಹೇಳ್ತಾ ಇದ್ದಾನೆ, ಆಯ್ತಪ್ಪ, ನೀವು ತಪ್ಪು ಮಾಡಿದ್ರಿ, ನಾನು ನಿಮ್ಮನ್ನು ಶಿಕ್ಷೆ ಮಾಡಿದೆ, ನಾನು ಪಶ್ಚಾತ್ತಾಪ ಪಡ್ತೇನೆ. ಇದ್ದರೂ ನೀವು ನನ್ನ ಮಕ್ಕಳಲ್ವಾ, ನಿಮ್ಮನ್ನು ಆ ರೀತಿಯಾಗಿ ಮಾಡಬಾರ್ದಾಗಿತ್ತು. ಈಗಲೂ ನಾನು ನಿಮ್ಮನ್ನು ಕಟ್ತೀನಿ, ಈಗಲೂ ನಾನು ನಿಮ್ಮನ್ನು ನೆಡ್ತೀನಿ. ನೀವು ಆಶೀರ್ವಾದವಾಗಿರ್ತೀರಾ. ನೀವು ಆ ಅರಸನಿಗೆ ಭಯಪಡಬೇಡ್ರಿ, ಅಧಿಕಾರಿಗೆ ಭಯಪಡಬೇಡ್ರಿ, ಸರ್ಕಾರಕ್ಕೆ ಭಯಪಡಬೇಡ್ರಿ. ನೋಡಿ, ಈ ಕಾಲಘಟ್ಟದಲ್ಲಿ ಕ್ರೈಸ್ತರು, ಸಂಸ್ಥೆಗಳು, ಸಭೆಗಳು ಭಯಪಡುವಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ. ಸರ್ಕಾರವು FCRA ಅನ್ನುವಂಥ
ಒಂದು ಒಂದು ಏನು ಕಾನೂನನ್ನು ತೆಗೆದುಕೊಂಡು ಬರ್ತಾ ಇದೆ. ಯಾವುದೇ ರೀತಿಯಲ್ಲಿ ಹೊರದೇಶದ ಹಣವು ಸಭೆಗಳಿಗೆ, ಸಂಘಗಳಿಗೆ, ಸಂಸ್ಥೆಗಳಿಗೆ ಸಿಗಬಾರದು ಅಂತ ಹೇಳಿ ಕಟ್ಟುನಿಟ್ಟು ಮಾಡಿಬಿಟ್ಟಿದ್ದಾರೆ. ಪ್ರತ್ಯೇಕವಾಗಿ ಕ್ರೈಸ್ತರನ್ನು ಟಾರ್ಗೆಟ್ ಮಾಡಿ, ಕ್ರೈಸ್ತರು ಎಷ್ಟಿದ್ದಾರೆ ನಮ್ಮ ದೇಶದಲ್ಲಿ, ಆದರೂ ಅಲ್ಪ ಸ್ವಲ್ಪ ಯಾರೋ ಹೆಲ್ಪ್ ಮಾಡ್ತಾ ಇದ್ದರೆ ಅದು ಕೂಡ ನಿಲ್ಲಿಸಿದ್ದಾರೆ. ದೇವಜನವೇ, ಯಾರು ಒಂದು ವೇಳೆ ನಮಗೆ ಯಾವುದು ಒಂದು ಕೂಡ ಬರ್ತಾ ಇಲ್ಲ ಬಿಡಿ, ನಮಗೆ ಯಾವ ಭಯವಿಲ್ಲ. ನಮ್ಮ ಸೇವೆಗಳಿಗೆ ಸಪೋರ್ಟು ನೀವು ಮಾತ್ರನೇ, ಬೇರೆ ಯಾವ ಸಂಸ್ಥೆ, ಸರ್ಕಾರ ಯಾವುದೂ ನಮಗೆ ಹೆಲ್ಪ್ ಮಾಡಲ್ಲ. ನೀವು ಹೆಲ್ಪ್ ಮಾಡಿದರೆ ನಾವು ಸೇವೆ ಮಾಡ್ತೀವಿ. ಅದಕ್ಕೆ ದೇವರಿಗೆ ಸ್ತೋತ್ರ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಉದಾರ ಮನಸ್ಸು ಮಾತ್ರವೇ ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ದೇವರಿಗೆ ಸ್ತೋತ್ರ. ಈಗ ಮುಂದಕ್ಕೆ ಹೋಗುವಾಗ ಇಲ್ಲಿ ಹೇಳ್ತಾ ಇರುವಂಥದ್ದು, ನೀವು ಆ ಅರಸನಿಗೆ ಹೆದರಬೇಡ್ರಿ, ನಾನು ನಿಮ್ಮನ್ನು ಕಟ್ಟುವೆನು, ನಾನು ನಿಮ್ಮನ್ನು ಸ್ಥಿರಪಡಿಸುವೆನು ಎಂದು ದೇವರು ಹೇಳುತ್ತಾ ಇದ್ದಾರೆ. ಇವತ್ತು ಹಾಗಾದರೆ ಸಭೆಗಳು, ಸಂಸ್ಥೆಗಳು, ಸೇವೆ ಮಾಡುವ ಸೇವಕರು ಸರ್ಕಾರಗಳಿಗೆ ಭಯಪಡದೇ ಇರಬೇಕಾದರೆ ನಾವು ನಮ್ಮ ಸೇವಕರುಗಳನ್ನು ಬಲಪಡಿಸಬೇಕು. ಯಾವ ಸೇವಕರು, ಸೇವೆ ಮಾಡುತ್ತಿರುತ್ತಾರೋ ಅವರೊಟ್ಟಿಗೆ ನಿಲ್ಲಬೇಕು. ಸುಮ್ಮನೆ ಇರುವ ಕಟ್ಟಡಕ್ಕೆ, ಏನೂ ಮಾಡದೇ ಇರುವಂಥ ಸಭೆಗಲ್ಲ. ಎಲ್ಲಿ ಸುವಾರ್ಥ ವಾಕ್ಯಗಳು ಬಿತ್ತಲ್ಪಡುತ್ತಾ ಇರುತ್ತವೋ, ಸೇವೆಗಳು ಮಾಡಲ್ಪಡುತ್ತಿರುತ್ತೇವೋ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಅಂದರೆ ಅಲ್ಲಿ ದೇವರ ರಾಜ್ಯಕ್ಕೆ ನಾವು ಕೊಡಬೇಕು. ಇಲ್ಲಿ ಹೇಳ್ತಾ ಇದೆ, ನೀವು ಅವರಿಗೆ ಭಯಪಡಬೇಡ್ರಿ. ಇವತ್ತು ನಾವು ಕೂಡ ನಿಶ್ಚಿಂತೆಯಾಗಿರುವುದಕ್ಕೆ ಕಾರಣ ನಮ್ಮ ಸಹಾಯ ಫಾರಿನ್ ಫಂಡ್ ಅಲ್ಲವೇ ಅಲ್ಲ. ಯಾವ $1 ಕೂಡ ನಮಗೆ ಯಾವುದೋ ಒಂದು ಸಂಸ್ಥೆ ಆಚೆಗಡೆಯಿಂದ ಕೊಡುವವರಲ್ಲ. ನಮಗೆ ಯಾರು ಕೊಡ್ತಾರೆ ಅಂದರೆ ದೇವರೇ ಕೆಲವು ಭಕ್ತರ ಮೂಲಕ ಈ ಸೇವೆ ಮೋಕ್ಷ ಮಾರ್ಗ ಮಿನಿಸ್ಟ್ರೀಸ್ ಏನಿದೆಯೋ, ನಾವು ಯಾವುದೇ ವ್ಯಕ್ತಿಯ ಬಳಿಯಲ್ಲಿ ಕೈ ಚಾಚಿ ಕೇಳುವುದಿಲ್ಲ. ಅವರ ಹೃದಯದಲ್ಲಿ ದೇವರು ಪ್ರೇರೇಪಣೆ ಮಾಡಿಕೊಟ್ಟರೆ ಮಾತ್ರ ತಗೊಂಡು ಅದನ್ನು ಸೇವೆಗೆ ಉಪಯೋಗಿಸುತ್ತೇವೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ನಾಳೆಯ ದಿನದಲ್ಲಿ ಶನಿವಾರ ಆಗಸ್ಟ್ 15 10 ಗಂಟೆಯಿಂದ 2 ಗಂಟೆಯವರೆಗೂ ಮೋಕ್ಷ ಮಾರ್ಗ ಆರಾಧನಾ ಕೇಂದ್ರದಲ್ಲಿ ಒಂದು ಕೂಟವು ಏರ್ಪಡಿಸಲ್ಪಟ್ಟಿದೆ. ಆಗಸ್ಟ್ 15ಕ್ಕೂ ಜನವರಿ 15ಕ್ಕೂ ವರ್ಷದಲ್ಲಿ 2 ಕಾರ್ಯಕ್ರಮ ನಾವು ಮಾಡುತ್ತೇವೆ. ಜನವರಿ 15 ಯಾಕೆ ಅಂತ ಹೇಳಿದರೆ, ಕೆಲವು ರಜಾ ದಿನದಲ್ಲಿ ಅಂದರೆ ಬರಲಿಕ್ಕೆ ಟೀಚರ್ಸ್ ಎಲ್ಲ ಆಗೋದಿಲ್ಲ. ಅದಕ್ಕೆ ಜನವರಿ 15 ಆ ಟೈಮಲ್ಲಿ ಸಂಕ್ರಾಂತಿ ಹಬ್ಬ ಬರುತ್ತೆ. ಆ ಒಂದು ರಜದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. 2 ಕೂಟಗಳಲ್ಲಿ ಬಂದರೆ ನಮಗೆ ತುಂಬ ಸಂತೋಷ. ಕನಿಷ್ಠ ಒಂದು ಕೂಟದಲ್ಲಾದರೂ ನೀವು ಪಾಲು ಹೊಂದಬೇಕು. ಇಷ್ಟು ಜನರು ವಾಕ್ಯ ಕೇಳ್ತೀರಾ, ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಮ್ಮ ಜೊತೆಗೆ ಒಂದು ದಿವನು ವರ್ಷಕ್ಕೆ 2 ಸಾರಿ ಕೇಳ್ತೀವಿ ಅಷ್ಟೇ, ಬೇರೆ ಏನು ಕೇಳಲ್ಲ. ಮತ್ತು ನಾವು ನಿಮ್ಮ ಸ್ಥಳೀಯ ಸಭೆಗಳಿಗೆ, ಸ್ಥಳೀಯ ಸ್ಥಳಗಳಿಗೆ ಬಂದು ದೇವರ ಸುವಾರ್ತೆ ಸಾರುವುದಕ್ಕೆ ಸಿದ್ಧವಾಗಿದ್ದೇವೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ದೇವರ ಚಿತ್ತವಾದರೆ ಮೈಸೂರಲ್ಲಿ ಕೂಡ ಒಂದು ಸೇವೆ ಮಾಡಬೇಕು, ಪ್ರಾರಂಭಿಸಬೇಕು ಅಂತ ಇದೆ. ಮೈಸೂರಲ್ಲಿರುವಂಥವರು ಇದಕ್ಕಾಗಿ ಪ್ರಾರ್ಥಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ದೇವಜನ, ಮುಂದುವರಿಸಿ ನಾವು ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯದ 7-8 ಓದಿಕೊಳ್ಳೋಣ. ಯಹೂದದ ಮತ್ತು ಇಸ್ರಾಯೇಲಿನ ದುರವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆಯೇ ಅವುಗಳನ್ನು ಊರ್ಜಿತಪಡಿಸುವೆನು. ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನು. ಅವರು ನನಗೆ ಪಾಪದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು. ದೇವಜನವೇ, ಇವತ್ತು ನಾವು ನೋಡ್ತಾ ಇರುವಂಥ ಅಂಶ, ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಿರಿ ಅಂತ. ಹಾಗಾದರೆ ನಾವು ಅಭಿವೃದ್ಧಿಯನ್ನು ಕಾಣದೇ ಇರುವುದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ 33:7-8 ಇಸ್ರಾಯೇಲಿನ ದುರವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆಯೇ ಅವುಗಳನ್ನು ಊರ್ಜಿತಪಡಿಸುವೆನು. ಕೆಲವು ಸಾರಿ ನಾವು ಹೇಳುತ್ತೇವೆ, ಮೊದಲು ನಾವು ಚೆನ್ನಾಗಿದ್ವಿ, ನಮ್ಮ ಆದಾಯ ಚೆನ್ನಾಗಿತ್ತು, ಇವತ್ತು ನಿಮಗಾಗಿ ಎಲ್ಲೋ ಒಂದು ಕಡೆ ನಮ್ಮಿಂದ ತಪ್ಪಾಗಿರಬಹುದು. ಅಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ. ಈ ಮಾತು ಕೇಳುತ್ತಿರುವಾಗ ನಾನು ಅಂದುಕೊಳ್ಳುತ್ತೇನೆ, ನಾನು ಏನು ಅಧರ್ಮ ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅಂದುಕೊಳ್ಳುತ್ತಿರಬಹುದು. ದೇವಜನವೇ, ಅಧರ್ಮ, ತಪ್ಪು ಅನ್ನುವಂಥದ್ದು ಪಾಪ ಮಾತ್ರವೇ ಅಲ್ಲ. ನಾವು ದೇವರಲ್ಲಿ ಕೆಲವು ಸಾರಿ
ತಣ್ಣಗೂ ಅಲ್ಲದೆ ಬೆಚ್ಚಗೂ ಅಲ್ಲದೆ ಉಗುರು ಬೆಚ್ಚಗಿನ ವಿಶ್ವಾಸದಲ್ಲಿ ಇದ್ದು ಬಿಡುತ್ತೇವೆ. ಅಂದರೆ ನಾಮಕಾವಸ್ಥೆ ಕ್ರೈಸ್ತರಾಗಿ ಇಟ್ಬಿಟ್ಟಿರ್ತೇವೆ. ಆ ಪ್ರೀತಿ ಇಲ್ಲ, ಆ ದಾಹ ಇಲ್ಲ, ಆ ದೇವರ ಭಕ್ತಿ ಇಲ್ಲ, ದೇವರ ಕಾರ್ಯದಲ್ಲಿ ಕೈ ಹಾಕುವುದಿಲ್ಲ, ನಾನು ನನ್ನದು ನನಗೆ ಎಂಬ ಸ್ವಾರ್ಥದಲ್ಲಿರುತ್ತೇವೆ. ದೇವರ ಮಾತುಗಳನ್ನು ಅನುಸರಿಸಿರುವುದಿಲ್ಲ. ಅನೇಕ ಕಾರ್ಯಗಳು ಈ ರೀತಿಯಾಗಿರಬಹುದು, ಯಾವುದೋ ನನಗೆ ಗೊತ್ತಿಲ್ಲ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನಾನೇ ಅವರಲ್ಲಿರುವ ಎಲ್ಲ ಅಶುದ್ಧವನ್ನು, ಎಲ್ಲ ಪಾಪದ್ರೋಹಗಳನ್ನು, ಎಲ್ಲ ಅಧರ್ಮವನ್ನು ಕ್ಷಮಿಸುತ್ತೇನೆ, ಶುದ್ಧೀಕರಿಸುತ್ತೇನೆ, ಎಲ್ಲವನ್ನು ಸರಿಪಡಿಸುತ್ತೇನೆ. ನಾನು ಮೊದಲಿನಂತೆಯೇ ಅವುಗಳನ್ನು ಊರ್ಜಿತಪಡಿಸುವೆನು, ಮತ್ತೆ ಅವನ್ನು ನೆಡ್ತೀನಿ. ಇಲ್ಲವೇ ಒಣಗಿ ಹೋಗುತ್ತಿರುವ ನೀರಿಲ್ಲದಿರುವಂಥ ಗಿಡಕ್ಕೆ ನೀರನ್ನು ಹಾಕಿ ಗೊಬ್ಬರವನ್ನು ಹಾಕಿ ಮತ್ತೆ ಚಿಗುರುವಂತೆ ಮಾಡುತ್ತೇನೆ ಎಂಬುದು ಇದರ ಉದ್ದೇಶವಾಗಿದೆ. ಹೌದು ನನ್ನ ಪ್ರಿಯ ದೇವಜನವೇ, ಕಿತ್ತು ಹಾಕುವುದು ಮಾತ್ರ ಅಲ್ಲ, ಕೆಲವು ಸಾರಿ ಇದಕ್ಕೆ ನೀರಿಲ್ಲದೆ ಇದ್ದರೂ, ಗೊಬ್ಬರ ಇಲ್ಲದೆ ಇದ್ದರೂ ಅಲ್ಲೇ ಅದು ಒಣಗಿ ಹೋಗ್ತಾ ಇರುತ್ತದೆ. ನಾವು ಸತ್ತಿಲ್ಲ, ಆದರೆ ನಮ್ಮ ಪರಿಸ್ಥಿತಿ ಸತ್ತ ಹಾಗೆ ಆಗ್ತಾ ಇರ್ತದೆ. ಆದರೆ ಯಾವ ಆಶೀರ್ವಾದವನ್ನು ಕಾಣದೆ, ಯಾವ ಬೆಳವಣಿಗೆಯನ್ನು ಕಾಣದೆ, ಯಾವ ಉನ್ನತಿಯನ್ನು ಕಾಣದೆ, ಯಾವ ಫಸಲನ್ನು ಕಾಣದೆ ಇರುವಂಥ ನಮ್ಮನ್ನು ದೇವರು ನೋಡಿ ಮತ್ತೆ ನಮಗೆ ಸಮಯಾವಕಾಶ ಕೊಟ್ಟು ಮತ್ತೆ ನಮ್ಮನ್ನು ಚಿಗುರುವಂತೆ ಮಾಡಿ ಮತ್ತೆ ನಾವು ಫಲ ಕೊಡುವಂತಾಗಬೇಕೆಂದು ದೇವರು ಆಶಿಸುವಂಥವರಾಗಿದ್ದಾರೆ. ಅದಕ್ಕೆ ದೇವರು ವಾಕ್ಯಲ್ಲಿ ಹೇಳ್ತಾ ಇದೆ ಏನೆಂದರೆ, ಒಂದು ವೇಳೆ ನಾವು ತಪ್ಪು ಮಾಡಿ ದೇವರ ಕೋಪಕ್ಕೆ ಗುರಿಯಾಗಿದ್ದರೆ, ಗುರಿಯಾಗಿ ಕೀಳಲ್ಪಟ್ಟಿದ್ದರೆ, ದೇವರೊಂದು ಮಾತು ಹೇಳ್ತಾರೆ. ಯೆರೆಮೀಯ 12ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ, ನೋಡಿರಿ, ನಾನು ಅವರನ್ನು ಕಿತ್ತು ಹಾಕಿದ ಮೇಲೆ ತಿರುಗಿ ಅವರ ಮೇಲೆ ಕನಿಕರಪಟ್ಟು ಪ್ರತಿಯೊಬ್ಬನನ್ನು ಅವನವನ ಸ್ವಾಸ್ಥ್ಯಕ್ಕೂ ಅವನವನ ದೇಶಕ್ಕೂ ಪುನಃ ಬರಮಾಡುವೆನು. ಒಂದು ವೇಳೆ ನಾನು ಅವರನ್ನು ಕಿತ್ತು ಹಾಕಿದ ಮೇಲೆ ತಿರುಗಿ ಅವರ ಮೇಲೆ ಕನಿಕರಪಟ್ಟು, ನೋಡಿ, ದೇವರು ಕಿತ್ತು ಹಾಕಿದ್ದಾನಂದರೆ ಒಂದು ವೇಳೆ ಮತ್ತೆ ಕನಿಕರಪಟ್ಟು ಮತ್ತೆ ಗಿಡವನ್ನು ನೆಡುವುದಾದರೆ, ಇದೇನಿದು ದೇವರು ನೆಟ್ಟರೆ ಮತ್ತೆ ಆಗುತ್ತಾ? ದೇವರಿಗೆ ಎಲ್ಲ ಸಾಧ್ಯ ದೇವಜನವೇ. ಕೆಲವು ಸಾರಿ ಅನಾರೋಗ್ಯ ಬಂದುಬಿಡುತ್ತದೆ, ಏನು ಮಾಡೋಕ್ಕಾಗಲ್ಲ, ರಿಪೋರ್ಟಲ್ಲಿ ಪಾಸಿಟಿವ್ ಬಂದೇ ಬಿಡುತ್ತದೆ. ಅಯ್ಯಯ್ಯೋ, ದೇವರು ನನ್ನ ಪ್ರಾರ್ಥನೆ ಕೇಳಿಲ್ಲ ಅಂತಲ್ಲ, ಯಾವುದೋ ಒಂದು ದೇವರ ಕೋಪಕ್ಕೆ ಗುರಿಯಾಗಿ ಅನಾರೋಗ್ಯ, ಸಾಲಬಾಧೆ, ಸಂಬಂಧಗಳಲ್ಲಿ ಬಿರುಕುಗಳು, ಏನೋ ಕೇಸು ಕೋರ್ಟುಗಳು, ಇದೆಲ್ಲ ಸಂಭವಿಸಿರುತ್ತವೆ. ಇದೊಂದು ರೀತಿಯಲ್ಲಿ ದೇವರು ನಮ್ಮನ್ನು ಕಿತ್ತು ಹಾಕುವ ಹಾಗೆ. ಆದರೆ ಮತ್ತೆ ದೇವರು ಹೇಳ್ತಾನೆ, ನಾನು ಅವರ ಮೇಲೆ ಕನಿಕರಪಟ್ಟು ಮತ್ತೆ ಅವರನ್ನ ಏನು ಮಾಡುತ್ತೇನೆ, ಅವರ ಮೇಲೆ, ಅವರ ಸ್ವಾಸ್ಥ್ಯಕ್ಕೆ ಏನು ಮಾಡುತ್ತೇನೆ, ಪುನಃ ಅವರನ್ನ ಬರಮಾಡುತ್ತೇನೆ, ಮತ್ತೆ ನಮ್ಮನ್ನು ಊರ್ಜಿತಗೊಳಿಸ್ತಾನೆ, ಉತ್ತೇಜಿಸ್ತಾನೆ, ಬಲಪಡಿಸುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅದು ಇಲ್ಲಿ ಹೇಳುತ್ತಿರುವುದು ಯೆರೆಮೀಯ 1:10 ಯೆರೆಮೀಯನನ್ನು ಕರೆದ ಉದ್ದೇಶ ಕೂಡ ಅದೇ. ನಾನು ಇದನ್ನು ಕರೆದಿರುವುದು ಏನಕ್ಕೆ ಗೊತ್ತಾ? ಕೀಳುವುದಕ್ಕೂ ನೆಡುವುದಕ್ಕೂ, ಅವುಗಳನ್ನು ಏನು ಮಾಡೋದು, ಕಟ್ಟುವುದಕ್ಕೂ ನೆಡುವುದಕ್ಕೂ, ಈ ಕಾರ್ಯಗಳಿಗೆ ನಿನ್ನನ್ನು ನಾನು ಕರೀತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ನನ್ನ ಪ್ರಿಯ ದೇವಜನವೇ, ನಾವು ಈಗ ಈ ರೀತಿ ಪರಿಸ್ಥಿತಿಗಳು ಬಂದಾಗ ಒಂದು ಮಾತು ದಾವೀದನು ಕೀರ್ತನೆ 55:22ನೇ ವಾಕ್ಯದಲ್ಲಿ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಯಾರಾದರೂ ನಿನ್ನನ್ನು ಕೀಳಲಿಕ್ಕೆ ಬಂದಾಗ ದೇವರು ಹೇಳ್ತಾನೆ, ಯಾರೂ ನಿನ್ನನ್ನು ಕದಲಿಸೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆ? ನೀನು ನೀತಿವಂತನಾಗಿದ್ದರೆ. ಓಕೆ, ಕೆಲವು ಸಾರಿ ನೀವು ನೋಡುತ್ತೀರಿ, ಅನೇಕ ಕಾರ್ಯಗಳು ನೀತಿವಂತರಿಗೆ ಸಂಭವಿಸುತ್ತವೆ. ನೋಹನು ನೀತಿವಂತನಾಗಿದ್ದನು, ಯೋಬನು ನೀತಿವಂತನಾಗಿದ್ದನು, ಲೋಟನು ನೀತಿವಂತನಾಗಿದ್ದನು. ಆದರೆ ಅವರ ಪ್ರದೇಶಗಳ ಮೇಲೆ, ಅವರ ಕಾಲಗಳಲ್ಲಿ ಶೋಧನೆಗಳು, ಪರೀಕ್ಷೆಗಳು, ನಷ್ಟಗಳು ಸಂಭವಿಸಿದವು. ಆದರೆ ಕೊನೆಗೆ ನೋಡುವಾಗ ಮುಕ್ತಾಯದಲ್ಲಿ ಶುಭಂ ಅಂತ ಬರುತ್ತದೆ. ಅಂದರೆ ಅವರ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಕೃತ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ನಮ್ಮ ಜೀವಿತದಲ್ಲಿ ಕೂಡ ದೇವರು ಹೇಳುತ್ತಾರೆ, ನೀವು ನಿಮ್ಮ ಚಿಂತಾಭಾರಗಳು ಏನೇ ಇದ್ದರೂ ನನ್ನ ಮೇಲೆ ಹಾಕಿದರೆ ನಾನೇನು ಮಾಡ್ತೀನಿ ಅಂತ ಹೇಳ್ತಾನೆ, ಆತನು ನಿನ್ನನ್ನು
ಉದ್ಧಾರ ಮಾಡುವನು. ನಮ್ಮ ಉದ್ಧಾರವು ಪೂರ್ವದಿಂದಾಗಲಿ ಪಶ್ಚಿಮದಿಂದಾಗಲಿ ಉತ್ತರದಿಂದಾಗಲಿ ದಕ್ಷಿಣದಿಂದಾಗಲಿ ಪಡೋಣದಿಂದಾಗಲಿ ಬರುವುದಿಲ್ಲ, ಯೆಹೋವನಿಂದಲೇ ಬರುವುದು ಅಂತ ಹೇಳುತ್ತಾ ಇದೆ. ಹಾಗಾದರೆ ನಮ್ಮನ್ನು ದೇವರು ಅಭಿವೃದ್ಧಿಪಡಿಸಿ ಆಶೀರ್ವದಿಸಲಿಕ್ಕೆ ಶಕ್ತನು. ಆದರೆ ಕೆಲವು ಸಂದರ್ಭದಲ್ಲಿ ಈ ಕೀಳಲ್ಪಟ್ಟ, ಈ ಒಣಗಿ ಹೋದ ಸ್ಥಿತಿ, ಈ ಒಂದು ಫಲ ಕೊಡದ ಸ್ಥಿತಿ ನಮ್ಮಲ್ಲಿ ಬರ್ತಾ ಇರ್ತದೆ. ಅನೇಕ ಸಾರಿ ನಮ್ಮ ಜೀವಿತವು ಹಾಗೆ ಫಲ ಕೊಡದ ಅಂಜೂರದ ಮರದ ಹಾಗೆ ಹಚ್ಚ ಹಸಿರಿನೆಯ ಎಲೆಗಳಿಂದ ತುಂಬಿರುತ್ತದೆ. ಎಲೆಗಳಿದ್ದಾವೆ ಆದರೆ ಫಲಗಳಿಲ್ಲ. ಎಜುಕೇಷನ್ ಇದೆ, ಜಾಬ್ ಇಲ್ಲ ಅಲ್ವಾ? ನಾವು ಅಂದುಕೊಳ್ತೀವಿ ಎಜುಕೇಷನ್ ಏನೋ ಮಾಡಿದ್ದೀನಪ್ಪ, ಜಾಬ್ ಇಲ್ಲ. ನನಗೇನೋ ಟ್ಯಾಲೆಂಟ್ ಇದೆ ಆದರೆ ಏನು ವ್ಯಾಪಾರ ಆಗ್ತಾ ಇಲ್ಲ. ನೆಲ ಇದೆ ಆದರೆ ಬೆಳೆ ಆಗ್ತಾ ಇಲ್ಲ. ಓಕೆ, ನನ್ನ ಹತ್ರ ಎಲ್ಲ ಇದೆ ಆದರೆ ಬಂಡವಾಳ ಇಲ್ಲ ಅಲ್ವಾ? ನೋಡಲಿಕ್ಕೆ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಮದುವೆ ಆಗ್ತಾ ಇಲ್ಲ. ಎಲ್ಲ ಇದೆ ಆದರೆ ಆಗ್ತಾ ಇಲ್ಲ, ಫಲ ಕಾಣ್ತಾ ಇಲ್ಲ. ದೇವರು ವಾಕ್ಯ ಹೇಳುತ್ತದೆ, ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸುತ್ತಾರೆ. ಏನು ಮಾಡಬೇಕು? ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕು, ಆತನೇ ನಿಮ್ಮನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಅಂತ ಹೇಳುತ್ತಾ ಇದೆ. ನಿಮ್ಮನ್ನು ನಿಮ್ಮ ಸ್ಥಳದಿಂದ ತೆಗೆದು ಹಾಕಬೇಕು ಅಂತ, ಕಿತ್ತು ಹಾಕಬೇಕು ಅಂತ ಅನೇಕರು ನೆನೆಸ್ತಾ ಇರಬಹುದು. ಆದರೆ ಅವರಿಗೆ ನೀವು ಭಯಪಡಬೇಕಾಗಿಲ್ಲ. ಯಾಕೆಂದರೆ ಒಂದು ವಿಷಯವನ್ನು ನಾನು ನೆನಪಿಸ್ತೇನೆ. ದಾನಿಯೇಲನು ಇದ್ದನು. ದಾನಿಯೇಲನನ್ನು ಅವನ ಸ್ಥಳದಿಂದ ಕಿತ್ತು ಹಾಕಬೇಕೆಂದು ಅವನ ಸ್ನೇಹಿತರು, ಅವನ ಜೊತೆಗೆ ಕೆಲಸ ಮಾಡ್ತಾ ಇದ್ದವರು, ಅವನೆಂದರೆ ಆಗದೇ ಇದ್ದವರು ಒಟ್ಟುಗೂಡಿ ಅವರೆಲ್ಲ ನೋಡುತ್ತಾ ಇದ್ದೇವೆ, ಸುಳ್ಳುಗಳನ್ನು ಆರೋಪಗಳನ್ನಾಗಿ ಹೊರಿಸಿದರು. ಶತ್ರುಗಳೆಲ್ಲ ಒಟ್ಟಾಗಿ ಸೇರಿದರು. ಆದರೆ ದಾನಿಯೇಲನ ಕೆಲಸದಲ್ಲಾಗಲಿ ಅವನ ಜೀವಿತದಿಂದಾಗಲಿ ಯಾವ ತಪ್ಪನ್ನು ಕಂಡುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ದಾನಿಯೇಲನ ಸ್ಥಾನದಿಂದ ತೆಗೆದುಹಾಕಲ್ಪಡಬೇಕೆಂದು ಪ್ರಯತ್ನಿಸಿ ಮೊದಲ ಸ್ಟೆಪ್ಪಲ್ಲಿ ಅವರು ಪಾಸ್ ಆದರು. ಅವನನ್ನು ಕೂಡ ಅರಸನು ಸಿಂಹಗಳ ಗವಿಗೆ ಹಾಕಿದನು. ಆದರೆ ಅಲ್ಲಿ ಅವನು ಭಯಪಡಲಿಲ್ಲ, ಬದಲಾಗಿ ಪ್ರಾರ್ಥಿಸಿದನು. ಅಲ್ಲಿ ಕೂಡ ಪ್ರಾರ್ಥಿಸಿದನು. ಅವನು ಸುಖದಲ್ಲಿದ್ದಾಗ ಮಾತ್ರ ಅಲ್ಲ, ಕಷ್ಟದಲ್ಲಿದ್ದಾಗ ಮಾತ್ರ ಅಲ್ಲ, ಸಿಂಹಗಳ ಮಧ್ಯದಲ್ಲಿದ್ದಾಗಲೂ ಪ್ರಾರ್ಥಿಸಿದನು. ಅದರರ್ಥ ಇವತ್ತು ಕಷ್ಟಗಳ ಮಧ್ಯೆ ಇರುವ ನೀವು ನಾನು ಚಿಂತಾಭಾರಗಳನ್ನು ಕರ್ತನ ಮೇಲೆ ಹಾಕುವುದನ್ನು ಕಲಿತುಕೊಳ್ಳಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಈಗ ನಾವು ನೋಡುವಾಗ ದಾನಿಯೇಲನನ್ನ ಸ್ಥಾನದಿಂದ ತೆಗೆದುಹಾಕಲಿಕ್ಕೆ ಪ್ರಾರಂಭದಲ್ಲಿ ಸಫಲರಾದರೇನೋ, ನಂತರ ಅವರು ಸಫಲ ಆಗಲಿಲ್ಲ. ನಮಗೂ ಕೂಡ ಪ್ರಾರಂಭದಲ್ಲಿ ನಾವು ಸೋತು ಹೋದಂತೆ ಅನಿಸಬಹುದು. ಆದರೆ ನಂತರ ಪ್ರಾರ್ಥನೆಯಲ್ಲಿರುವುದಾದರೆ, ನಂಬಿಕೆಯಲ್ಲಿರುವುದಾದರೆ, ಸಿಂಹಗಳು ಕೂಡ ದಾನಿಯೇಲನ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸಿದವೋ ಅನ್ನುವಂತೆ ಇತ್ತು ಎನ್ನುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನೀವು ನಾನು ಏನು ಮಾಡೋಣ? ಹಾಗೆ ದೇವರಲ್ಲಿ ನಿಶ್ಚಲರಾಗಿ, ದೇವರಲ್ಲಿ ನಂಬಿಕೆ ಇಟ್ಟವರಾಗಿ ನಾವು ಸ್ಥಿರವಾಗಿ ದೃಢವಾಗಿರೋಣ. ನಮ್ಮನ್ನು ಎಲ್ಲ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ದೇವರು ಪಡಿಸುತ್ತಾನೆ. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 3:12 ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ, ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂದು ಬರೆದದೆ. ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ದೇವಜನವೇ, ನಾವೆಲ್ಲರೂ ನೀತಿವಂತರು. ನೀತಿವಂತನು 6 ಸಾರಿ ಬಿದ್ದರೂ 7ನೇ ಸಾರಿ ಎದ್ದೇಳದೆ ಇರುವುದಿಲ್ಲ. ಶೋಧನೆಯೇ ಬರೋದಿಲ್ಲ, ಯಾರು ನಮ್ಮನ್ನು ಮುಟ್ಟೋದಿಲ್ಲ ಅಂತಲ್ಲ, ಮುಟ್ಟಿದರೂ ಕೂಡ ಅವರು ಸಫಲರಾಗುವುದಿಲ್ಲ. ಆರಂಭದಲ್ಲಿ ಅವರು ಒಂದು ವೇಳೆ ಸಫಲರಾಗಬಹುದು, ಅಂತ್ಯದಲ್ಲಿ ಜಯವು ನಮ್ಮದೇ. ಯಾಕೆಂದರೆ ನಾವು ನಂಬಿರುವ, ನಾವು ಪ್ರಕಟಿಸುತ್ತಿರುವ, ನಾವು ಆರಾಧಿಸುತ್ತಿರುವ ದೇವರು ಜಯವೀರನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಿಮ್ಮಲ್ಲಿ ಯಾರಾದರೂ ಕಿತ್ತು ಹಾಕಲ್ಪಡುವ, ಒಣಗಿ ಹೋಗುವ, ಫಲ ಕೊಡದ ಯಾವುದಾದರೂ ಒಂದು ಭಯದಲ್ಲಿ ನೀವಿದ್ದರೆ ಇವತ್ತು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಅಪ್ಪ ದೇವರೇ, ನೀವು ನನ್ನನ್ನು ನೆಡಿರಿ ಸ್ವಾಮಿ. ನೀವು ನನ್ನನ್ನು ಕರ್ತನೆ ದೇವರೇ ಯಾರ ಕೈಯಿಂದಲೂ ಕೀಳದ ಹಾಗೆ ಮಾಡಿರಿ ಸ್ವಾಮಿ. ಬೆಂಕಿ ಬೇಲಿಯನ್ನು ಹಾಕಿರಿ ಸ್ವಾಮಿ. ಯೋಬನ ಕುಟುಂಬವನ್ನು ಸೈತಾನನು ಮುಟ್ಟಬೇಕಾದರೂ ಅವನು ಪರ್ಮಿಷನನ್ನು ತೆಗೆದುಕೊಳ್ಳಬೇಕಾಗಿತ್ತಪ್ಪ. ಆ ರೀತಿಯಾಗಿ ನೀವು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನಿಮ್ಮ ಬೆಂಕಿ ಬೇಲಿಯನ್ನು ಹಾಕಿ ನಮ್ಮನ್ನು ಸದೃಢಪಡಿಸಿರಿ, ಬಲಪಡಿಸಿರಿ, ದೃಢಪಡಿಸಿರಿ, ಸ್ಥಿರಪಡಿಸಿರಿ, ನೆಡಿರಿ, ನಮ್ಮನ್ನು ಊರ್ಜಿತಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಯೇಸು ನಾಮದಲ್ಲಿ ಈ ನಮ್ಮ ಮೊರೆ
ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಅದ್ಭುತವಾದ ರೀತಿಯಾಗಿ ನಿನ್ನ ಕರದಲ್ಲಿ ನಮ್ಮನ್ನು ಹಿಡಿದು ನಡೆಸಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಯಾರೆಲ್ಲ ಹೌದು ದೇವರೇ, ಉನ್ನತಿ ಇಲ್ಲ, ಆಶೀರ್ವಾದ ಇಲ್ಲ, ನನ್ನ ಜೀವಿತದಲ್ಲಿ ಇದ್ದ ಹಾಗೆ ಸ್ಥಿತಿಯು ಇದೆ ಎಂದು ಅವರು ಒಂದು ವೇಳೆ ಅಂದುಕೊಳ್ಳುತ್ತಿದ್ದರೆ, ಯೇಸು ನಾಮದಲ್ಲಿ ಇವತ್ತು ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಅವರ ಜೀವಿತದಲ್ಲಿ ಬೇಕಾಗಿರುವ ಅತ್ಯುನ್ನತವಾದ ಆಶೀರ್ವಾದಗಳನ್ನು ಕೊಡುವೆ. ದಾನಿಯೇಲನಂತೆ ಪ್ರಾರ್ಥನಾ ಜೀವಿತವನ್ನು, ದಾವೀದನಂತೆ ಚಿಂತಾಭಾರಗಳನ್ನು ನಿನ್ನ ಮೇಲೆ ಹಾಕುವಂಥ ದೇವರ ಸ್ಥಿತಿಯನ್ನು ನಾವು ಅರಿತುಕೊಂಡಿರುವಾಗ ನೀವು ನಮ್ಮನ್ನು ನೆಡುವಿರೇ ಹೊರತು ಕೀಳುವುದಿಲ್ಲ, ನಮ್ಮನ್ನು ಸ್ಥಿರಪಡಿಸುವರೇ ಹೊರತು ಯಾರೂ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ನೀವು ಮಾಡುತ್ತೀರಿ. ನಿನಗೆ ಸ್ತೋತ್ರ. ಈ ಮೊರೆಯನ್ನು ಕೇಳಿಸಿಕೊಂಡದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು. ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಈ ದಿನ ಪ್ರಯಾಣ ಮಾಡುವಂಥವರನ್ನು, ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವವರನ್ನು, ಯಾವುದಾದರೂ ಕರ್ತನ ವಿವಾಹ ದಿನವನ್ನು ಆಚರಿಸಿಕೊಳ್ಳುತ್ತಿರುವವರನ್ನು, ಕರ್ತನೆಯ ವಿಶೇಷವಾದ ಕಾರ್ಯಗಳೆಲ್ಲ ಕೈ ಹಾಕಿ ಶುಭ ಕಾರ್ಯಗಳಿಗಾಗಿ ಎದುರು ನೋಡುತ್ತಿರುವವರನ್ನು ನೀವು ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ನಮ್ಮ ಕರ್ತನು ಈ ದಿನವೆಲ್ಲ ಜೊತೆಯಲ್ಲಿರುವಾತನು, ನಮಗೆ ಜಯ ಕೊಡುವಾತನು, ಸಹಾಯ ಮಾಡುವಾತನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ನಮಗೆ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಕೊಡುವ ಯೇಸುವಿನ ನಾಮದಲ್ಲಿ ಶುಭವೂ ಕೃಪೆಯೂ ಉಂಟಾಗಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.